ಸಿದ್ದು ಅವರೇ, ನಾಳೆ ನಿಮ್ಗೇನಾದರೂ ಕೆಲಸ ಇದೆಯಾ? ಯಾಕೆ ಮೇಡಮ್ ಅವರೇ? ಅದು ಅಮ್ಮಗೇನೋ ಹುಷಾರಿಲ್ವಂತೆ, ಅದಕ್ಕೆ ಅವ್ರನ್ನ ನೋಡ್ಕೊಂಬರೋಣ ಅಂತ ಅಂದ್ಕೊಂಡೆ. ಹಾಗೆ ಬರ್ತಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಬಗ್ಗೆ ಒಂಚೂರು ವಿಚಾರಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಸಿದ್ದು ಅವರೇ, ಯಾಕೇನು ಮಾತಾಡ್ತಿಲ್ಲ? ನಾನು ಮನೆಗೆ ಹೋಗಿ ಬರ್ತೀನಿ, ಆದರೆ ಸ್ಟೇಷನ್ಗೆ ಮಾತ್ರ ನೀವು ನನ್ನ ಜೊತೆ ಬಂದರೆ ತುಂಬ ಸಹಾಯ ಆಗುತ್ತೆ. ಮೇಡಮ್ ಅವರೇ, ನೀವು ಯಾಕೆ ಪುನಃ ಪುನಃ ಇದೇ ವಿಷಯ ಮಾತಾಡ್ತೀರಿ? ಭಾವನೆಗೆ ಹೇಳಿಸಿ SP ಅವ್ರ ಹತ್ರ ಮಾತಾಡಿದ್ರೂ ಅವ್ರೇನೂ ಆ್ಯಕ್ಷನ್ ತಗೋತಿಲ್ಲ. ಅದಕ್ಕೆ ನೀವು ಒಂದು ಮಾತು ಹೇಳಿದ್ರೆ ಸಹಾಯ ಆಗುತ್ತೆ ಅಂತ ಅನ್ನಿಸ್ತಿದೆ. ಸಿದ್ದು ಅವರೇ, ಆದಷ್ಟು ಬೇಗ ಈ ಆಕ್ಸಿಡೆಂಟ್ ಮಾಡಿದವನು ಯಾರು ಅಂತ ಗೊತ್ತಾಗಬೇಕು. ನಮ್ಮ ಖುಷಿಗೆ ನ್ಯಾಯ ಸಿಗಬೇಕು. ಅದಕ್ಕೆ ನಾಳೆ ಮನೆಗೆ ಹೋಗಿ ಹಾಗೆ ಬರ್ತಾ ಸ್ಟೇಷನ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಅಯ್ಯೋ, ಯಾಕೆ ಮೇಡಮ್ ಅವರು ಯಾವಾಗ ನೋಡಿದ್ರು ಸ್ಟೇಷನ್ ಪೊಲೀಸು ಅಂತಾನೆ ಇರ್ತೀರಾ? ಈ ವಿಷಯ ಬಿಟ್ಟರೆ ಬೇರೆ ವಿಷಯ ನೆನಪಿಗೆ ಬರಕಿಲ್ವೇ ನಿಮಗೆ? ಯಾವಾಗ ನೋಡಿದ್ರು ಅದನ್ನೇ ಹೇಳ್ತಿದ್ರೆ ನನಗಂತೂ ಕೇಳಿ ಕೇಳಿ ಸಾಕಾಗಿ ಹೋಗದೆ. ಸಿದ್ದು ಅವರೇ, ಈಗ ಅದೇನಾಯ್ತು ಅಂತ ನೀವಿಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ನೋಡಿ ಮೇಡಮ್ ಅವರೇ, ಅತ್ತೆಗೆ ಹುಷಾರಿಲ್ಲ ಅಂದ್ರಿ, ಸರಿ ಇಬ್ರು ಹೋಗಿ ಲಕ್ಷ್ಮತೆ ನೋಡ್ಕೊಂಬರುಮ್ಮ. ಅದನ್ನ ಬಿಟ್ಟು ಯಾವಾಗ ನೋಡಿದ್ರು ಪೊಲೀಸು ಸ್ಟೇಷನು ಅಂತಾನೆ ಇರ್ಬೇಡಿ. ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಮೇಲೆ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅವ್ರ ಕೆಲಸ ಅವ್ರು ಮಾಡೋದಕ್ಕೂ ನಮ್ಮ ಟೈಮ್ ಕೊಡ್ಬೇಕಲ್ವೇ? ಅದು ಬಿಟ್ಟು ಯಾವಾಗ ನೋಡಿದ್ರು ಅದೇ ರಾಗ ಅದೇ ಹಾಡು ಅನ್ಕೊಂಡು. ಸರಿ ಬಿಡಿ, ನಿಮಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ. ನೀವು ಯಾಕೋ ತುಂಬ ಟೆನ್ಷನ್ನಲ್ಲಿರೋ ಹಾಗಿದ್ದೀರಾ. ಆದರೆ ಸಿದ್ದು ಅವರೇ, ನೀವು ಯಾವಾಗ ಹೇಗಿರ್ತೀರಾ ಅಂತ ನನಗೆ ಹೇಗೆ ಗೊತ್ತಾಗಬೇಕು ಹೇಳಿ? ಯಾಕೆ ಕತ್ಲಲ್ಲಿ ಕೂತಿದ್ದೀರಿ? ಕರೆಂಟ್ ಇಲ್ವಾ? ಮತ್ತೆಲ್ಲ ಕತ್ಲಾಗಿರುವಾಗ ಮನೇಲಿ ಬೆಳಕಿದ್ರೆ ಏನು ಪ್ರಯೋಜನ? ಏನ್ ಹೇಳಿದ್ರಿ ಚಿನ್ನಮರಿ? ಏನಿಲ್ಲ ರೀ, ಕರೆಂಟ್ ಯಾವಾಗ ಹೋಯ್ತೋ ಗೊತ್ತಿಲ್ಲ, ತುಂಬ ಹೊತ್ತಾಯ್ತು ಹೋಗಿ. ಏನಾಗಿದೆ ಗೊತ್ತಿಲ್ಲ. UPS ಆದ್ರೂ ವರ್ಕ್ ಆಗ್ಬೇಕಾಗಿತ್ತಲ್ಲ. ಅದು ಎಷ್ಟೊತ್ತು ಅಂತ ಇರುತ್ತೆ ಹೇಳಿ, ಅದು ಹೋಯ್ತು. ತುಂಬ ಸೌಂಡ್ ಬರ್ತಿತ್ತು, ಅದಕ್ಕೆ ನಾನೇ ಹೋಗಿ ಆಫ್ ಮಾಡಿದೆ. ಅಲ್ಲ, ಯೂಶುವಲ್ ಆಗಿ ಯಾವತ್ತೂ ಹೀಗೆ ಆಗಲ್ವಲ್ಲ. ಸೊ ಏನ್ರಿ ಬಂದ ತಕ್ಷಣ ಸುತ್ತಮುತ್ತ ನೋಡ್ತಾನೆ ಇದ್ದೀರಾ? ಏನಿಲ್ಲ ಚಿನ್ನಮರಿ, ಹಾಗೆ ಕ್ಯಾಶುವಲ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಮನೇಲಿ ಪೇಷಂಟ್ ಇಟ್ಕೊಂಡು ಹೀಗಾದ್ರೆ ಹೇಗೆ ಹೇಳಿ? ನಮ್ಮ ಮನೇಲಿ ಪೇಷಂಟ್ ಇದ್ದಾರೆ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಅವರೇ ನಮ್ಮನ್ನ ಕ್ಯಾಮ್ರಾದಲ್ಲಿ ನೋಡ್ತಾರಾ? ಏನ್ ಚಿನ್ನಮರಿ ಜೋಕ್ ಮಾಡ್ತಾ ಇದ್ದೀರಾ? ನಾನು ಫ್ಯೂಸ್ ಏನಾದರೂ ಟ್ರಿಪ್ ಆಗಿದೆ ನೋಡ್ಕೊಂಬರ್ತೀನಿ ತಾಳಿ. ಇದೇನಿದು ಫ್ಯೂಸ್ ಟ್ರಿಪ್ ಆಗಿದೆಯಲ್ಲ? ಈ ಸಮಯದಲ್ಲಿ ಯಾರಾದರೂ ಮನೆಗೆ ಬಂದ್ಬಿಟ್ಟಿರ್ಬೋದಾ? ಆದ್ರೆ ನೀನು ಮಾತ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೆಯೇ. ಆ ಮಗಿನ ತಂದೆಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀಯಕಲ್ಲ. ಮತ್ತೆ ಹೆಂಗ್ಲ ನಿನಗೆ ಪಾಪ ಪ್ರಜ್ಞೆ ಕಾಡತ್ತು? ಅದರಿಂದ ಆಚೆ ಬಾರ್ಲ ಅಣ್ಣ. ಇದೆಲ್ಲ ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಕಣ. ಏಯ್, ಯಾವುದು ಸಲೀಸಾಗಿರಕ್ಕಿಲ್ಲ ಕಲ, ನಾವೆಲ್ಲ ಸರಿ ಮಾಡ್ಕೋಬೇಕಲ್ಲ. ಇಲ್ಲ ಅಂದರೆ ಬದುಕು ಬೆನ್ನು ಗೂಟ ಹಾಕ್ಬಿಡ್ತದೆ. ಆ ಗೂಟದ ಬಗ್ಗೆನೂ ಹೊಸ ಯೋಚನೆ ಮಾಡ್ಬೇಕಲ್ಲ. ಏನ್ಸಿದ್ದು ಆ ಭಾವನದ ಮುಖ ಹೊಸಿ ನೋಡ್ಲಾ? ಇಷ್ಟವಿಲ್ದಿರೋ ಮದ್ವೆ ಅಂತ ಇಷ್ಟು ದಿನ ತಂಪಾಡುತ್ತಾನಿದ್ಲು, ಭಾವನೆಗಳು ಇರ್ಲಿಲ್ಲ ಕಲ. ಅವಳು ಜೀವನದಲ್ಲಿ ತುಂಬ ನೊಂದ್ಬಿಟ್ಟವಳೆ ಕಲ. ಆದ್ರೆ ಈಗ ಅವಳ ಮನಸ್ಸಲ್ಲಿ ನಿನ್ನ ಬಗ್ಗೆ ಪ್ರೀತಿ ಚಿಗುರ್ತಾದೆ. ನೀನು ಹಿಂಗೆ ಮಾಡಿದ್ರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗ್ಬೇಡ.
ಅವಳು ನೊಂದ್ಕತಾ ಇದ್ರೆ ಅವ್ರು ಹೆತ್ತೋರು ಅವಳನ್ನ ನೋಡ್ಕೊಂಡು ಹೆಂಗ್ಲ ಸುಮ್ಮನಿದ್ದರು, ಅವ್ರಿಗೆ ಸಂಕಟ ಆಗಕ್ಕಿಲ್ವೇನ್ಲ? ಲೈ ಬೇಡ ಕಣ್ಲ, ನಿನ್ನೆ ನಂಬ್ಕ ಬಂದಿರೋ ಹೆಣ್ಮಗಿನ ಮುಖದಲ್ಲೂ ಹೊಸಿ ನಗ ಕಾಣ್ಲಿ. ಲೈ ಆ ಆಕ್ಸಿಡೆಂಟ್ ವಿಷಯನ ನಾನು ನೋಡ್ಕತೀನಿ ಕಲ, ನೀನೇನು ತಲೆ ಕೆಡಿಸ್ಕೊಬೇಡ. ಲೈ ನೀ ಚಂದಾಗಿರ್ಬೇಕು ಕಲ, ಅಷ್ಟೇ. ನಿನ್ನ ತಮ್ಮ ಕಲ, ನನ್ಗಿರೋನು ಒಬ್ಬನೇ ನೀನ್ ತಮ್ಮ. ನೀನ್ ಯಾವತ್ತೂ ನನಗೆ ಹೀರೋ ಕಲ, ಹೀರೋ ಇದ್ದಂಗೆ. ಸಿದ್ದೇಗೌಡ ನಿನ್ನ ಇಲ್ಲಿ ಮಡಗಿವ್ನಿ, ಇಲ್ಲೇ ಇರಬೇಕು ನೀನು. ನೋಡ್ಲಾ ಹೆಂಗು ಸ್ವರ್ಗೋಗಿದ್ದೀನಿ ನೋಡ್ಲಾ. ಲೈ ಇನ್ಮೇಲೆ ಹಳೇದೆಲ್ಲ ಮರ್ತು ಬಿಡು. ಇನ್ಮೇಲೆ ಅಲ್ಲಿಂದ ಹೊಸ ಬದುಕ್ತೀನಿ ಅಂತ ನನಗೆ ಮಾತು ಕೊಡ್ಲಾ. ಹಂಗೇಳ ಲೈ ಮರಗಡ, ಹಂಗೇಳ ಇವನ್ಗೆ. ನೋಡ್ಲಾ ಸಿದ್ದೇಗೌಡ, ನೀನು ಏನೇ ಮಾಡು ನಾನು ಬೇಡ ಅನ್ನಕ್ಕಿಲ್ಲ. ಆದರೆ ನಮ್ಮ ಮನೆಯವ್ರ ನೆಮ್ಮದಿ ನೀನು ಹಾಳು ಮಾಡಕ್ಕೆ ನಿಂತ್ಕೊಂಡ್ರೆ ಅದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರಕ್ಕಿಲ್ಲಕ್ಕಲ್ಲ. ಯಾಕ್ಲಾ ನನ್ಗೆ ಈಟೊಂದು ಕೋಪ ಬರಿಸ್ತೀಯ ಲೈ. ಈ ವಯಸ್ಸಿನಾಗೆ ನಾನು ನಿಮ್ಮವ್ವ ಈ ನೋವೆಲ್ಲ ತಡ್ಕೊಂಡು ಇರೋಕ್ಕಾಯ್ತದಿರಲ್ಲ ಲೈ.